Hello students, welcome back to NEP BSc channel. So last video ಅಲ್ಲಿ photochemistry ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ. photochemistry ಬೇಸಿಕ್ಸ್ ಏನು ಕಲ್ತಿದ್ದೀರಾ ಸ್ವಲ್ಪ. ಬೇಲ್ ಲ್ಯಾಂಬರ್ಟ್ಸ್ ಲಾ ಅಂದ್ರೆ ಏನು, ಮತ್ತೆ ಅದರ ಒಂದು ಡೆರಿವೇಶನ್ ಆಗ್ಬೋದು, ಡಿವಿಯೇಷನ್ಸ್ ಆಗ್ಬೋದು, ಅಪ್ಲಿಕೇಶನ್ಸ್ ಆಗ್ಬೋದು, ಮತ್ತೆ ಯಾವಾಗ ಬೇಲ್ ಲ್ಯಾಂಬರ್ಟ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ ಅನ್ನೋದನ್ನು ಕೂಡ ನೋಡಿದ್ರಿ. ಸೊ ಈ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಲಾಸ್ ಆಫ್ ಫೋಟೋಕೆಮಿಸ್ಟ್ರಿ ಯಾವ್ದು ಇದಾವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಆಲ್ರೆಡಿ ನಾನು ನಿಮ್ಗೆ 2 ಲಾಸ್ ನ ನೇಮ್ಸ್ ಹೇಳಿದ್ದೀನಿ. ಒಂದು ಗ್ರಾಥಸ್ ಡ್ರೇಪರ್ ಲಾ ಅಂತ ಹೇಳ್ತೀವಿ, ಇನ್ನೊಂದು ಸ್ಟಾರ್ಕ್ ಐನ್ಸ್ಟೀನ್ ಲಾ ಆಫ್ ಫೋಟೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಏನೇನ್ ಹೇಳುತ್ತೆ ಈ ಲಾಸ್ ಅಂತ ನೋಡೋದಾದ್ರೆ, ಗ್ರಾಥಸ್ ಡ್ರೇಪರ್ ಲಾ ಆಫ್ ಫೋಟೋಕೆಮಿಕಲ್ ಆಕ್ಟಿವೇಶನ್ so is called first law of photochemistry. First law of photochemistry ಅಂತ ಯಾವ್ದನ್ನ ಕರಿತೀವಿ, ಗ್ರಾಥಸ್ ಡ್ರೇಪರ್ ಲಾ. So what is the main statement of this law? Only those radiations which are absorbed by the reacting system are effective in producing chemical change. ಯಾವ ಒಂದು ರೇಡಿಯೇಷನ್ಸ್ ನ ರಿಯಾಕ್ಟ್ ಆಗ್ತಾ ಇರುವಂತ ಸಿಸ್ಟಮ್ ಅಂದ್ರೆ ರಿಯಾಕ್ಟ್ ಆಗ್ತಾ ಇರುವಂತ ಪಾರ್ಟಿಕಲ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಆ ಒಂದು ರೇಡಿಯೇಷನ್ಸ್ ಮಾತ್ರ ಕೆಮಿಕಲ್ ಚೇಂಜ್ ಅನ್ನ ತರೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಗ್ರಾಥಸ್ ಡ್ರೇಪರ್ ಲಾ ಹೇಳುತ್ತೆ. ಓಕೆನಾ. ಸೊ ಬಟ್ ಆ ಒಂದು ಸೊಲ್ಯೂಷನ್ ಎಲ್ಲಾ ರೇಡಿಯೇಷನ್ಸ್ ಅಬ್ಸರ್ವ್ ಮಾಡ್ಕೋಬಹುದು, ಅದರಲ್ಲಿರೋ ಪಾರ್ಟಿಕಲ್ಸ್ ಯಾವ್ದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಮಾತ್ರ ಕೆಮಿಕಲ್ ಚೇಂಜ್ ಅನ್ನ ಉಂಟು ಮಾಡೋಣ. In several cases, the absorbed light is converted into kinetic energy and heat effects are produced. ಕೆಲವು ಕೇಸಸ್ ಅಲ್ಲಿ ಲೈಟ್ ಅಬ್ಸಾರ್ಪ್ಷನ್ ಇಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವು ಸತಿ the light is emitted as fluorescence or phosphorescence. Fluorescence ಅಂತ ಹೇಳಿದ್ರೆ immediate reflection of light back. ಸೊ ಅಬ್ಸಾರ್ಬ್ ಆಗಿದ ತಕ್ಷಣ ಏನ್ ಮಾಡುತ್ತೆ, ಎಮಿಟ್ ಮಾಡುತ್ತೆ ಆ ಲೈಟ್ ಅನ್ನ, ದಟ್ ಇಸ್ ಫ್ಲೂರೆಸೆನ್ಸ್. ಫಾಸ್ಫೋರೆಸೆನ್ಸ್ ಅಂತ ಹೇಳಿದಾಗ ಡಿಲೇ ಇರುತ್ತೆ, ಅಬ್ಸಾರ್ಪ್ಷನ್ಗೂ ಮತ್ತೆ ಎಮಿಷನ್ಗೂ ಡಿಲೇ ಇರುತ್ತೆ. ಓಕೆನಾ. ಸೊ ಮೆನಿ ಕೇಸಸ್ ದ ಅಬ್ಸಾರ್ಬ್ಡ್ ಲೈಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಸಬ್ಸ್ಟೆನ್ಸ್ ಟು ಅನದರ್ ವಿಚ್ ಆರ್ ಪ್ರೆಸೆಂಟ್ ಟುಗೆದರ್. ಸೊ ಕೆಲವು ಸತಿ ಏನಾಗುತ್ತೆ, ಒಂದ್ ಸಬ್ಸ್ಟೆನ್ಸ್ ಟು ಅನದರ್ ಸಬ್ಸ್ಟೆನ್ಸ್ ಸೊ ಏನಾಗುತ್ತೆ, ಲೈಟ್ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಏನು ರೇಡಿಯೇಷನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ ನ ಫೋಟೋ ಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಇದರಿಂದ ಕೆಮಿಕಲ್ ಚೇಂಜಸ್ ಆಗುವಂತ 2 ಮಾರ್ಕ್ಸ್ ಗೆ ವಾಟ್ ಈಸ್ ಫೋಟೋ ಸೆನ್ಸಿಟೈಸೇಷನ್ ಅಂತ ಕೇಳ್ಬೋದು, ಅಥವಾ ಮೆನ್ಷನ್ ಗ್ರಾಥಸ್ ಡ್ರೇಪರ್ ಲಾ ಆಫ್ ಫೋಟೋಕೆಮಿಕಲ್ ಆಕ್ಟಿವೇಶನ್ ಅಂತ ಕೇಳ್ಬೋದು. ಓಕೆನಾ. ಸೊ ಇನ್ ಫೋಟೋಸಿಂಥಸಿಸ್ ಕ್ಲೋರೋಫಿಲ್ ಆಕ್ಟ್ಸ್ as the photosensitizer. ಸೊ ನಾರ್ಮಲಿ ಏನ್ ಮಾಡುತ್ತೆ, ಪಿಗ್ಮೆಂಟ್ಸ್ ಅಬ್ಸರ್ವ್ ಮಾಡ್ಕೊಂಡಾಗ ಸೊ ಇಲ್ಲಿ ಕ್ಲೋರೋಫಿಲ್ ಫೋಟೋಸೆನ್ಸಿಟೈಸರ್ ಆಗಿ ಆಕ್ಟ್ ಮಾಡುತ್ತೆ. ಸೊ the second law of photochemistry is called Stark-Einstein law of photochemical equivalence. So ಇದನ್ನ ಸೆಕೆಂಡ್ ಲಾ ಆಫ್ ಫೋಟೋಕೆಮಿಸ್ಟ್ರಿ ಅಂತ ಕರಿತೀವಿ, ಅಥವಾ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಆಕ್ಟಿವೇಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ಇದು ಹೇಳೋ ಪ್ರಕಾರ ವಾಟ್ ಡಸ್ ದಿಸ್ ಲಾ ಸ್ಟೇಟ್? ಇನ್ ಎನಿ ಪ್ರೈಮರಿ photochemical reaction each reacting molecule absorbs one quantum of radiation. ಸೊ ಅಂದ್ರೆ ಯಾವುದೇ ಒಂದು ಪ್ರೈಮರಿ ಫೋಟೋಕೆಮಿಕಲ್ ರಿಯಾಕ್ಷನ್ ಅನ್ನ ತಗೊಂಡ್ರೆ ಒಂದು ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಒಂದು ಕ್ವಾಂಟಮ್ ಆಫ್ ರೇಡಿಯೇಷನ್ ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಕ್ ಐನ್ಸ್ಟೀನ್ ಲಾ ಹೇಳುತ್ತೆ. ಓಕೆನಾ. ಸ್ಟಾರ್ಕ್ ಐನ್ಸ್ಟೀನ್ ಲಾ ಹೇಳುವಂತದ್ದು ಫೋಟೋಕೆಮಿಸ್ಟ್ರಿ ಅಲ್ಲಿ ನಿಮ್ಗೆ ಕೇಳುವಂತದ್ದು ಸೆಕೆಂಡ್ ಲಾ ಆಫ್ ಫೋಟೋಕೆಮಿಸ್ಟ್ರಿ ಅಂತ ಕೇಳಿದ್ರೆ, ಅಥವಾ ಸ್ಟಾರ್ಕ್ ಐನ್ಸ್ಟೀನ್ ಲಾ ಅಂತ ಕೇಳಿದಾಗ, ಅಥವಾ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಆಕ್ಟಿವೇಶನ್ ಅಂತ ಕೇಳಿದಾಗ ಸೊ ನೀವು ಈ ಒಂದು ಸ್ಟೇಟ್ಮೆಂಟ್ ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಒಂದು ಕ್ವೆಶನ್ ಕೇಳಬಹುದು, ಪ್ರೂವ್ ದಟ್ ಅಂತ ಕೇಳ್ಬಿಟ್ಟು ಒಂದು ಪ್ರೂವಿಂಗ್ ಕ್ವೆಶನ್ ಇದೆ. ಸೊ ಆ ಒಂದು ಪ್ರೂವಿಂಗ್ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಪ್ರೂವ್ ದಟ್ yes this so ಅಥವಾ derive the relationship between energy and wavelength using Stark-Einstein law ಅಂತ ಕೇಳ್ಬೋದು. ಸೊ ಅವಾಗ ನೀವು ಈ ಕೆಳಗಡೆ ಇರುವಂತ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಬರೆಯೋದಕ್ಕೆ. ಇನ್ ಅ photochemical reaction the mass of the absorbing substance containing Avogadro number of molecule absorbs Avogadro number quanta of energy. This mole of quanta is called Einstein. So already second law of photochemistry ಏನು ಹೇಳುತ್ತೆ, ಒಂದು ಪಾರ್ಟಿಕಲ್ ಒಂದು ಕ್ವಾಂಟಮ್ ಆಫ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಸೊ ಅದೇ ರೀತಿ ಯಾವ್ದೋ ಒಂದು ಫೋಟೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ 6.023 into 10 to the power 23 ಮಾಲಿಕ್ಯೂಲ್ಸ್ 6.023 into 10 to the power 23 ಏನು ಮಾಲಿಕ್ಯೂಲ್ಸ್ ಆಫ್ ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಡುತ್ತೆ. 1:1 ಅಂದ್ರೆ 6.023 ಗೆ 6.033 ನೇ ಬರುವಂತದ್ದು. ಸೊ ಈ ಕ್ವಾಂಟಿಟಿಯನ್ನ ನಾವು ಏನಂತ ಕರಿತೀವಿ, ಐನ್ಸ್ಟೀನ್ ಅಂತ ಕರಿತೀವಿ. 6.023 into 10 to the power 23 quantum of energy is called Einstein. ಸೊ ಐನ್ಸ್ಟೀನ್ ನ ನಾವು ಎನರ್ಜಿ ಅಂತ ತಗೊಳ್ಳೋಣ. ಎನರ್ಜಿ ಅಬ್ಸಾರ್ಬ್ಡ್ ಪರ್ ಮೋಲ್ ಆಫ್ ದ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಇಸ್ ಗಿವನ್ ಬೈ ದ ರಿಲೇಶನ್ಶಿಪ್ ತಿಳ್ಕೋಬೇಕು. E is equal to n0 into h nu. ಓಕೆನಾ. ಸೊ n0 ಅಂದ್ರೆ ಅವೋಗಾಡ್ರೋ ನಂಬರು, h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಆ ವ್ಯಾಲ್ಯೂಸ್ ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ,
109 ಸೊ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಮೆನ್ಷನ್ ಮಾಡಿದಾಗ ಸೊ 6.023 into 10 to the power 23 into 6.022 into 10 to the power minus 34. ಸೊ ಇದನ್ನ ಹಾಕಿದ್ರೆ 39.9 into 10 to the power minus 11 ಅಷ್ಟು ಸಾರಿ 6.023 into 10 to the power 23 6.62 into 10 to the power minus 34 ಇದನ್ನ ಮಾಡಿದಾಗ ನಿಮ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಏನ್ ವ್ಯಾಲ್ಯೂ ಅಂತ ನೋಡೋದಾದ್ರೆ 6.023 into 6.62 so that is 39.87 ಅಷ್ಟು ಬರುತ್ತೆ that is 39.9 near ಅಂತ ಹೇಳಿದಾಗ 39.9 ಮತ್ತೆ 10 to the power 11 ಬರುತ್ತೆ ಸೊ ಅದನ್ನ ಈ ಅಂತ ನಾವು ಇಟ್ಕೊಳ್ಳೋದ E is equal to 39.9 into 10 to the power minus 11 joule per mole. ಓಕೆನಾ ಸೊ ಈಗ ವಿ ನೋ ದಟ್ ಆ ರಿಲೇಶನ್ಶಿಪ್ ಪ್ರಕಾರ E is equal to n0 into h ಮಾಡಿದೀವಿ ಸೊ mu ಅಂತ ಹೇಳಿದಾಗ ಸೊ mu is equal to c by lambda. You have to know this relationship. So mu is equal to c by lambda. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. E is equal to 39.9 ಏನು n0 into h ಬಂದು 39.9 into 10 to the power minus 11 c by lambda. mu ಜಾಗದಲ್ಲಿ c by lambda ಹಾಕಿದ್ದೀನಿ. c is the velocity of light, that is 3 into 10 to the power 8. ಈಗ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ 39.9 into 3, so that is 119.7 119.7 into 10 to the power minus 11 into 10 to the power 8 gives 10 to the power 3 divided by lambda ಹಾಗೆ ಇಟ್ಕೊಂಡು joule per mole ಅಲ್ಲಿ ಇಡೋಣ. ನೆಕ್ಸ್ಟ್ ಸೊ ಇದು ಸಪೋಸ್ ವೇವ್ ಲೆಂತ್ ಮೀಟರ್ಸ್ ಅಲ್ಲಿ ಇದೆ ಅಂದಾಗ ಸಪೋಸ್ ಇಫ್ ದ ವೇವ್ ಲೆಂತ್ ಇಸ್ ಇನ್ ಆಮ್ಸ್ಟ್ರಾಂಗ್ಸ್ ಅಲ್ಲಿ ಇದೆ ಅಂತ ಹೇಳಿದಾಗ ವಿ ನೋ ದಟ್ 1 meter is equal to 10 to the power 10 Armstrong. 10 to the power 10 Armstrong ಅಂತ ನಾವು ಅಸ್ಯೂಮ್ ಮಾಡಬೇಕು. ಸೊ ದಟ್ ವಿ ನೀಡ್ ಟು ಮಲ್ಟಿಪ್ಲೈ ದ ಹೋಲ್ ಏನ್ ಈಕ್ವೇಶನ್ ಇದೆ is equal to 119.7 into 10 to the power 3 by divided by lambda ಅದಕ್ಕೆ into 10 to the power 10 ಮಾಡಿದ್ರೆ we get 119.7 into 10 to the power 7 divided by lambda joule per mole ಅಷ್ಟು ಬರುತ್ತೆ. ಓಕೆನಾ ಸೊ ಅದೇ ಪಾಯಿಂಟ್ಸ್ ನ ಶಿಫ್ಟ್ ಮಾಡಿದ್ರೆ 11.97 into 10 to the power 5 divided by lambda ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಹೇಳ್ತೀನಿ. So from the above relation it is clear that shorter the wavelength the greater will be the energy. So ಈ ಒಂದು ರಿಲೇಶನ್ಶಿಪ್ ಏನಕ್ಕೆ ಅಂತ ಹೇಳಿದ್ರೆ ಎನರ್ಜಿ ಜಾಸ್ತಿ ಆದಷ್ಟು ವೇವ್ ಲೆಂತ್ ಕಡಿಮೆ ಆಗ್ತಾ ಹೋಗ್ಬೇಕು. So in this order X-rays have higher X-rays have lower wavelength compared to UV. UV has lower wavelength compared to visible has compared wavelength to IR. Okay na? So energy per Einstein ulta energy ಏನಾಗಬೇಕು X-rays has higher energy than UV has higher energy than visible has higher energy than infrared. So ಈ ಒಂದು ರಿಲೇಶನ್ಶಿಪ್ ನಿಮಗೆ ಅರ್ಥ ಆಗಬೇಕು. ಓಕೆನಾ ದಿಸ್ ಇಸ್ ಲಾಸ್ ಆಫ್ ಫೋಟೋಕೆಮಿಸ್ಟ್ರಿ. ನೆಕ್ಸ್ಟ್ ಫೋಟೋಕೆಮಿಕಲ್ ಪ್ರೋಸೆಸ್ ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಪ್ರೈಮರಿ ಪ್ರೋಸೆಸ್ ಅಂದ್ರೆ ಏನು, ಸೆಕೆಂಡರಿ ಪ್ರೋಸೆಸ್ ಅಂದ್ರೆ ಏನು, ಫಿಸಿಕಲ್ ಪ್ರೋಸೆಸ್ ಅಂದ್ರೆ ಏನು, ಫೋಟೋಕೆಮಿಕಲ್ ಪ್ರೋಸೆಸ್ ಅಂದ್ರೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. So that's it for today. If you like this video, please like, share and subscribe to my channel. Thanks for watching.